ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮೆಚ್ಚಿನ ಪ್ರಕಾಶ್ ಕರಿಗಾರ್. ಇವತ್ತಿನ ದಿನ ನಾನು ನಿಮಗೆ ಏನು ಹೇಳ್ತಾ ಇದ್ದೀಪ್ಪ ಅಂದ್ರೆ ಆಧಾರ್ ಕಾರ್ಡನ್ನು ಯಾವ ಥರನೇ ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇನ್ವಾಲ್ವ್ಮೆಂಟ್ ಐ ಡಿದಿಂದ ಈ ಸಲ ಇನ್ವಾಲ್ವ್ಮೆಂಟ್ ಐ ಡಿದಿಂದ ಯಾವ ಥರನಾಗಿ ನಮ್ಮ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಲಕ್ಷವಿಟ್ಟು ಕೇಳಿದರೆ ನೀವು ಕೂಡ ನಿಮ್ಮ ಮೊಬೈಲನ್ನ ಮಾಡ್ಕೋಬೋದು. ಈಗ ನಾವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೋತೀವಿ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಮೈ ಆಧಾರ್ ಅಂತೇಳಿ ಟೈಪ್ ಮಾಡ್ತೀವಿ. ಮೈ ಆಧಾರ್ UIDAI.com ಅಂತೇಳಿ ಮಾಡಿದರೆ ಸಾಕು. ಈ ಥರನಾದೊಂದು ಪೋರ್ಟಲ್ ಓಪನ್ ಆಕತಿ. ಫಸ್ಟ್ ವೆಬ್ಸೈಟ್ ಇದೆಯಲ್ಲ ಫ್ರೆಂಡ್ಸ್, ಈ ವೆಬ್ಸೈಟನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ಒಂದು ಈ ಥರನಾದೊಂದು ಸೈಟ್ ಓಪನ್ ಆಕತಿ. ಸೈಟ್ ಓಪನ್ ಆದ ನಂತರ ನಾವು ಮೊದಲು ಡೆಸ್ಕ್ಟಾಪ್ ಮೋಡನ್ನು ಆನ್ ಮಾಡಿಟ್ಕೊಂಡಿರ್ಬೇಕು. ಈ ಥರ ರೈಟ್ ಮಾರ್ಕ್ ಆಗಿರ್ಬೇಕು, ಇಲ್ಲಾಂದರೆ ಈ ಥರನೇ ಬರೋಂಗಿಲ್ಲ. ಈಗ ಡೌನ್ಲೋಡ್ ಮಾಡೋದಕ್ಕೋಸ್ಕರ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನಾವು ಆಧಾರ್ ಕಾರ್ಡ್ ನಂಬರ್ನಿಂದನೂ ಮಾಡ್ಬೋದು ಮತ್ತು ಇನ್ವಾಲ್ವ್ಮೆಂಟ್ ಐ ಡಿದಿಂದನೂ ಮಾಡ್ಬೋದು. ಈಗ ನಾವು ಇನ್ವಾಲ್ವ್ಮೆಂಟ್ ಐ ಡಿದಿಂದ ಮಾಡ್ತಾ ಇರೋ ಕಾರಣಕ್ಕಾಗಿ ನಾವು ಎದ್ರ ಮೇಲೆ ಕ್ಲಿಕ್ ಮಾಡಬೇಕಪ್ಪ ಅಂದರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ನಾವೇನು ಮಾಡಬೇಕಪ್ಪ ಅಂದರೆ ಫಸ್ಟಿಗೆ ಇದನ್ನು ಫಸ್ಟಿಗೆ ನಾವೇನು ಹೋಗ್ಬೇಕಪ್ಪ ಅಂದರೆ ಇದನ್ನು ತುಂಬ್ಕೋಬೇಕಾಗತ್ತೆ. ಅದಾದ ನಂತರ ಎರಡನೇದಾಗಿ ಇದನ್ನು ತುಂಬ್ಕೋಬೇಕಾಗುತ್ತೆ, ಡೇಟನ್ನು. ಅದಾದ ನಂತರ ಟೈಮನ್ನು ತುಂಬ್ಕೊಂಡು ಅದಾದ ನಂತರ ಈ ಕ್ಯಾಪ್ಚರ್ ಕೋಡ್ ಇದೆಯಲ್ಲ, ಈ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಸಬ್ಮಿಟ್ ಆಗುತ್ತೆ. ಈಗ ನಾನು ಇನ್ವಾಲ್ವ್ಮೆಂಟ್ ಐ ಡಿ ನಂಬರನ್ನು ಎಂಟ್ರಿ ಮಾಡ್ತೀನಿ. ಈಗ ಏನಾಗೈತಪ್ಪ ಅಂದ್ರೆ OTP ಸೆಂಡ್ ಆಗೈತಿ. OTP ಸೆಂಡ್ ಆಗ್ತಿದ್ದಂಗೆ OTP ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಅದನ್ನು ಹಾಕಿ ಇಲ್ಲಿ ನಾವು ವೆರಿಫೈ ಡೌನ್ಲೋಡ್ ಅಂತ ಹಾಕಿದ್ರೆ ಸಾಕು, ಡೌನ್ಲೋಡ್ ಆಗ್ತೈತಿ. ಕೂಡಲೇ ಈ ಥರ ನಾವು ಒಂದು ಸ್ವಲ್ಪ ಲೋಡ್ ತೊಗೊಂಡ ನಂತರ ನಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಆಧಾರ್ ಕಾರ್ಡ್ ಡೌನ್ಲೋಡ್ ಆಗ್ತಿದ್ದ ಹಾಗೆ ಈ ಥರನಾದೊಂದು ಪಪ್ಅಪ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅದೇನು ಹೇಳ್ತಾ ಇದೆಯಪ್ಪ ಅಂತಂದ್ರೆ ಅನೀಶ್ ವಾಯ್ ಕುಮಾರ್ ಅಂತ ಈ ಥರನಾಗಿ ಬಂದರೆ ನಾವು ಯಾವ ಥರನಾಗಿ ಪಾಸ್ವರ್ಡನ್ನು ಹಾಕಿ PDF ಓಪನ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದೆ, ನಿಮ್ಮ ಆಧಾರ್ ಕಾರ್ಡ್ನ ಫಸ್ಟ್ 4 ಆಲ್ಫಾಬೆಟ್ಸನ್ನು ಕ್ಯಾಪಿಟಲ್ನಲ್ಲಿ ಹಾಕಿ ಮತ್ತು ಇಯರನ್ನು ಲಾಸ್ಟಿಗೆ ಹಾಕಬೇಕಾಗುತ್ತೆ ಅಂಥೇಳಿ. ನಾವೀಗ ಅದನ್ನು ಹಾಕಿಬಿಟ್ಟು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನಾವು ಆಧಾರ್ ಕಾರ್ಡನ್ನು PDF ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ತಿದ್ದಾಗ ನಮಗೆ ಕೇಳ್ತಾ ಇದೆ, ನೀವು ಇದರಲ್ಲಿ ಓಪನ್ ಮಾಡ್ಕೋತಾ ಇದ್ದೀನಿ ಅಂಥೇಳಿ ನಾನೀಗ ಡ್ರೈವ್ PDF ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡ್ತಿದ್ದಾಗೆ ಈ ಥರನಾದ ಒಂದು ಇದನ್ನು ಬರ್ತಾಯಿದೆ. ನಾವೀಗೇನು ಮಾಡ್ತಾಯಿದ್ದೀವಿ ಅಂದರೆ ಕ್ಯಾಪಿಟಲ್ ಲೆಟ್ರ್ನಲ್ಲಿ 4 ಅಕ್ಷರಗಳನ್ನ ಹಾಕಬೇಕಲ್ಲ, ಅದಕ್ಕಾಗಿ ನಾವೇನು ಮಾಡ್ತೀವಿ, ಇಲ್ಲಿ ನಾವು 4 ಅಕ್ಷರಗಳನ್ನು ನಾವು ಇದನ್ನು ಮಾಡಿದ್ದೀವಿ. ಅದಾದ ನಂತರ ನಾವು ನಮ್ಮ ಇಯರನ್ನು ಈಗ ಇಲ್ಲಿ ಎಂಟ್ರಿ ಮಾಡಿ ಓಪನ್ ಅಂತ ಹಾಕಿದರೆ ಸಾಕು. ಈ ಥರನಾದ ಒಂದು ಇದನ್ನು ಓಪನ್ ಆಕತಿ, ಅಂದರೆ ಆಧಾರ್ ಕಾರ್ಡ್ ಓಪನ್ ಆಗ್ತೈತಿ. ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.